ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅರ್ಧಕ್ಕೆ ಬೀಳುತ್ತೆ ತಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ದೊಡ್ಡ ನಮಸ್ಕಾರ ಹೇಳ್ತಾ ಇದ್ದೀನಿ. ರೇಖಾ ಅಡುಗೆ ಚಾನಲ್ಗೆ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸೆಕೆ ಸ್ಟಾರ್ಟಾ? ಅಥವಾ ನಿಮ್ಮ ಮನೇಲಿ ಏನಾದರೂ ವಿಶೇಷ ದಿನಗಳಲ್ಲಿ ರೈಸ್ ಮಾಡ್ಕೋಬೋದು. ಅದೇನು ರೈಸ್ ಅಪ್ಪ ಅಂದರೆ ಮೆಂತ್ಯ ರೈಸೇ. ಆದರೆ ನಾನು ಮೆಂತ್ಯ ಪಲಾವ್ನ ನಿಮಗೆ ಡಿಫ್ರೆಂಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನೀವು ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಒಂದು 3000 ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಹೊಸದಾಗಿ ರೇಖಾ ಅಡುಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋ ಯಾವ ರೀತಿ ಮಾಡೋ ತೆರಿಕೆ ಇರೋ ಹಂಗೆ ಮಾತಾಡ್ತೀವಿ. ಏಯ್, ಪುಳಿಯೋಗರೆ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಹೌದಾ? ಅದು ಲಾಸ್ಟ್. ಹಾಂ ಸರಿ. ತುಂಬ ಜನ ಕಮೆಂಟ್ ಮಾಡಿಲ್ಲ ಅಂತ ಹೇಳ್ಬಿಡ್ಲಾ? ಇಲ್ಲ, ಇವಾಗ ಬೇಡ, ಇನ್ನೊಂದು ವಿಡಿಯೋ ಮಾಡೋಣ. ಇನ್ನೊಂದು ವಿಡಿಯೋದಲ್ಲಿ ಯಾಕಂದರೆ ಕಮೆಂಟ್ ಮಾಡಿಲ್ವಲ್ಲ, 3-4 ದಿವಸದಿಂದ ಮಾಡಿಲ್ಲ. ಇವಾಗ ಹೇಳಲ್ಲ, ಆಮೇಲೆ ಏನೋ ಹೇಳ್ಬೇಕು ಅನ್ಕೊಂಡು ಅದಲ್ಲ. ಮನುಷ್ಯರು ಇರೋ ಹಂಗೆ ಹಿಡ್ಕೋ ಫೋಟೋ. ಹೇಳು. ಟೊಮೊಟೊ ಕುರ್ಮಾ ರೆಡಿಯಾಗಿದೆ. ಮಾತಾಡ್ಲಾ? ನಾನು ಲಾಂಗ್ ಮಾತಾಡ್ತೀನಿ, ನೀನು ಎಡಿಟ್ ಮಾಡೋಕ್ಕೋ. ನಾನು ಮಾತಾಡ್ತಾನೆ ಇರ್ತೀನಿ, ಏನದು ಬೇಡ ಅನ್ನೋದನ್ನ ಸೆಂಟ್ರಲ್ ಕಟ್ ಮಾಡ್ಕೊ. ಅದಕ್ಕೇನಕ್ಕೆ ಹಂಗೆ ಮಾಡಿದೆ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ದಿನ ತುಂಬಾ ಖುಷಿಯಾದ ದಿನ. ನನಗೆ ಎಷ್ಟು ಖುಷಿ ಆಗ್ತದೆ ನಿಮಗೂ ಅಷ್ಟೇ ಖುಷಿ ಆಗ್ತದೆ ಅನ್ಕೊಂತೀನಿ. ಯಾಕಂದರೆ ನಮ್ಮ ಕುಟುಂಬ ಅನ್ನೋದು ತುಂಬಾ ದೊಡ್ಡದಾಗಿದೆ. ಅಂದರೆ 1 ಲ್ಯಾಕ್ ಸಬ್ಸ್ಕ್ರೈಬ್ ಇದ್ದಿದ್ದು ಇವಾಗ 2 ಲ್ಯಾಕ್. ಅಯ್ಯಯ್ಯೋ, 2 ಲ್ಯಾಕ್. ಅಯ್ಯಯ್ಯೋ, 1 ಮಿಲಿಯನ್ ಇದ್ದು 2 ಮಿಲಿಯನ್ ಆಗೈತೆ. ನಿಮ್ಮ ಕುಟುಂಬ ಅಂದ್ರೆ ಹೆಂಗೆ? ಆಯ್ತು, ಹಂಗೆ ವಿಡಿಯೋ ರನ್ ಮಾಡ, ನೀನು ಕಟ್ ಮಾಡಬೇಡ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಹಾಯ್. ತೋರ್ಸ್ಮಾ. ಇನ್ನು ಮುಂದಕ್ಕೆ ಬರ್ತೀನಿ, ನಿಮ್ಗೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಬೇರೆ ಏನೋ ಮಾತಾಡಲಿ. ರೇಖಾ ಟ್ಯಾಲೆಂಟ್ ಬಗ್ಗೆ ಹೇಳ್ಬೇಕಾ? ರೇಖಾ ಟ್ಯಾಲೆಂಟು ಸೆಂಟ್ರಲ್ ಹಾಕು, 1-2 ನಿಮಿಷ 3 ನಿಮಿಷ ಇರಲಿ. ನಮ್ಮ ಮನೇಲಿ ಫ್ಯಾಮಿಲಿ ಸರಿ ಇಲ್ಲ. ಇಡಿಯೋ ಇನ್ನೇನಾದರೂ. ಇವಾಗ ನಾವು ನೇಚರ್ ಅಂದರೆ ಎಷ್ಟು ಇಷ್ಟಪಡ್ತೀರೋ ಅದೇ ರೀತಿ ವ್ಯೂವರ್ಸ್ ಕೂಡ ನಾನು ಇಷ್ಟಪಡ್ತೀನಿ. ನೀವು ಯಾವ ರೀತಿ ಆದರೂ ಕಮೆಂಟ್ ಮಾಡಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ನಿಮ್ಮ ಇರು ನೋಡಿ, ಇವಾಗ ನಾವು ನೇಚರ್ನೇ ಇರೋ ಗಾಡಿ ಸೌಂಡ್. ಆ ಗಿಡ ಕರೆಕ್ಟಾಗಿ ಇಟ್ಕೋ, ಮೇಲೆ ಬರ್ತಾ ಇರುತ್ತೆ. ಸೊ ಯಾವುದೇ ರೀತಿ ಏನೇ ಆಗಲಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ನನ್ನನ್ನು ನಿಮ್ಮ ಮಗಳು ಮನೆ ಹುಡುಗಿ ಅಂತಲೇ ತಿಳ್ಕೊಳ್ಳಿ. ನನ್ನನ್ನು ನಿಮ್ಮ ಮಗಳು ಮನೆ ಹುಡುಗಿ ಅಂತಲೇ ತಿಳ್ಕೊಳ್ಳಿ. ಮಗಳು ಮನೆ ಮಗಳು ಕಂಟ್ರೋಲ್ ಇಲ್ಲ, ಮೈಂಡ್ ಎಲ್ಲೋ ಹೋಗ್ತಾ ಇದೆ. ಸಬ್ಸ್ಕ್ರೈಬ್ ಹೇಳೇ ಇಲ್ಲ ನೀನು. ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್